ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎನ್ನುವ ತತ್ವ ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ ತತ್ವಾದರ್ಶಗಳ ಅಡಿಯಲ್ಲಿ ಸ್ಥಾಪನೆಗೊಂಡಂತಹ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ಡ್ ಗ್ರಾಮ ಚಾವಡಿ ಇದರ ಬ್ರಹ್ಮಶ್ರೀ ನಾರಾಯಣ ಗುರು ಸಮುದಾಯ ಭವನದ ಲೋಕಾರ್ಪಣಾ ಕಾರ್ಯಕ್ರಮದ ಈ ಒಂದು ಮಾಧ್ಯಮ ಗೋಷ್ಠಿಗೆ ಬಂದಿರುವಂತಹ ಎಲ್ಲ ಅತಿಥಿಗಣರನ್ನ ಸ್ವಾಗತಿಸುವಂತಹ ಹೊತ್ತು. ಇಂದು ನಮ್ಮ ಜೊತೆಯಲ್ಲಿದ್ದಾರೆ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ರವೀಂದ್ರ ಬಂಗ್ಯಾರ ಇವರನ್ನ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ ಬ್ರಹ್ಮಶ್ರೀ ನಾರಾಯಣ ಗುರು ಸಮುದಾಯ ಭವನದ ಲೋಕಾರ್ಪಣಾ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಲಕ್ಷ್ಮಣ್ ಕೋಟ್ಯಾನ್ ಕಿಲ್ಲೂರು ಇವರನ್ನ ಕೂಡ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಇರುವಂತಹ ಇನ್ನೊಬ್ಬರು ಶ್ರೀ ಲಕ್ಷ್ಮಣ್ ಸಾಲಿಯಾನ್ ಬೊಲ್ಲೂರು ಲೋಕಾರ್ಪಣಾ ಸಮಿತಿಯ ಗೌರವ ಸಲಹೆಗಾರರಾಗಿರುವಂತಹ ಇವರನ್ನ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮ್ಮ ಜೊತೆ ಇರುವಂತಹ ಇನ್ನೊಬ್ಬ ಅತಿಥಿ ಶ್ರೀಮತಿ ಗೀತಾ ಡಿ ಕುಂದರ್, ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ಮಹಿಳಾ ಘಟಕದ ಅಧ್ಯಕ್ಷರು ಕೂಡ ಹೌದು, ಕೊಣಾಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಕೂಡ ಹೌದು. ಇವರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ಡ್ ಇದರ ಕೋಶಾಧಿಕಾರಿಯಾಗಿರುವಂತಹ ಶ್ರೀ ಸುರೇಶ್ ಪೂಜಾರಿ ಹರೇಕಲ ಇವರನ್ನ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಮಾಧ್ಯಮ ಗೋಷ್ಠಿಗೆ ಸಹಕರಿಸಿದ ಎಲ್ಲ ಮಾಧ್ಯಮ ಮಿತ್ರರನ್ನು ಕೂಡ ಇವತ್ತು ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗೋಷ್ಠಿಯಲ್ಲಿ ಉಪಸ್ಥಿತಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ಈ ಒಂದು ಸಭೆಯಲ್ಲಿ ನಮ್ಮ ಸಮುದಾಯ ಭವನ ಲೋಕಾರ್ಪಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಅಜಿತ್ ಪೂಜಾರಿ ಇವರನ್ನು ಸಹ ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ, ವಿದ್ಯೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲಯುತರಾಗಿರಿ ಎಂಬ ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ ತತ್ವದ ಅಡಿಯಲ್ಲಿ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸುವ ಉದ್ದೇಶದಿಂದ 1980ನೇ ಇಸವಿಯಲ್ಲಿ ಉಳ್ಳಾಲ ತಾಲೂಕಿನ ಪಾವೂರು, ಹರೇಕಲ, ಕೋಣಾಜೆ, ಪಜೀರು ಮತ್ತು ಬೋಲಿಯಾರು ಈ 5 ಗ್ರಾಮಗಳ ಸಮಾಜ ಬಾಂಧವರ ಪರಿಶ್ರಮದ ಫಲದಿಂದ ಕೊಣಾಜೆ ಗ್ರಾಮದ ಗ್ರಾಮ ಚಾವಡಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘವು ಅಸ್ತಿತ್ವಕ್ಕೆ ಬಂದಿದೆ. ನಮ್ಮ ಈ ಸಂಘವು 1980ರಿಂದ ಆರ್ಥಿಕವಾಗಿ ಹಿಂದುಳಿದ ಸಮಾಜದ ಬಾಂಧವ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯಧನ, ಹೆಣ್ಣು ಮಕ್ಕಳ ಮದುವೆಗೆ ಸಹಾಯಧನ, ಮನೆ ಕಟ್ಟಲು ಸಹಾಯಧನ, ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಸಹಾಯಧನ, ತೀರಾ ಬಡವರ ಅಂತ್ಯಕ್ರಿಯೆಗೆ ಸಹಾಯಧನ, ಉಚಿತ ಆರೋಗ್ಯ ಶಿಬಿರ, ಸರ್ಕಾರದಿಂದ ದೊರೆಯುವ ಸವಲತ್ತುಗಳ ಮಾಹಿತಿ ಶಿಬಿರ, ವ್ಯಕ್ತಿ ವಿಕಸನ ಶಿಬಿರ, ಮಾರ್ಗದರ್ಶನ ಶಿಬಿರ ಮುಂತಾದ ಹಲವಾರು ಜನೋಪಯೋಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದಿರುವಂಥ ನಮ್ಮ ಈ ಸಂಸ್ಥೆಯು ಸುಮಾರು 44 ವರ್ಷಗಳಿಂದ ಊರ ಪರವೂರ ದಾನಿಗಳ ಸರ್ಕಾರದ ಸಹಾಯ ಸಹಕಾರದಿಂದ ಹಲವಾರು ಯೋಜನೆಗಳನ್ನು ನಾವು ಕಾರ್ಯರೂಪಕ್ಕೆ ತರ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ವತಿಯಿಂದ ಸುಮಾರು 1 ಕೋಟಿ ವೆಚ್ಚದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಸಮುದಾಯ ಭವನದ 1ನೇ ಅಂತಸ್ತಿನ ಕೆಲಸ ಕಾರ್ಯಗಳನ್ನು ನಿರ್ಮಾಣಗೊಳಿಸಿ ದಿನಾಂಕ 16/5/25 ಶುಕ್ರವಾರದಂದು ಈ ಒಂದು ಸಮುದಾಯ ಭವನವನ್ನು ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಅಣಿಯಾಗಿದ್ದೇವೆ. ನಮ್ಮ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ದಿನಾಂಕ 15/5/25 ಸಂಜೆ ಗುರುವಾರ ಸಂಜೆ 6 ಗಂಟೆಗೆ ಸರಿಯಾಗಿ ಇಷ್ಟ ದೇವತಾ ಪ್ರಾರ್ಥನೆ, ವಾಸ್ತು ಪೂಜೆ, ವಾಸ್ತು ಹೋಮ, ರಾಕ್ಷೋಗ್ನ ಹೋಮ, ಪ್ರಸಾದ ಬಲಿ ಮತ್ತು ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆಯಲಿದೆ. ಅದೇ ರೀತಿಯಲ್ಲಿ ದಿನಾಂಕ 16/5/25 ಶುಕ್ರವಾರ ಬೆಳಿಗ್ಗೆ ಗಂಟೆ 7ರಿಂದ ಗಣಹೋಮ, ಸ್ಥಳ ಸುದ್ದಿ, ಪ್ರಾರ್ಥನೆ, ಗುರುಪೂಜೆ, ತದನಂತರ ಬೆಳಿಗ್ಗೆ 9:20ಕ್ಕೆ ನಡೆಯುವಂಥ ಮಿಥುನ ಲಗ್ನದಲ್ಲಿ ಸಮುದಾಯ ಭವನದ ಉದ್ಘಾಟನೆ ಹಾಗೂ 9:30ರಿಂದ ಭಜನಾ ಸಂಕೀರ್ತನೆ, 10:30ಕ್ಕೆ
ಸಮುದಾಯ ಭವನದ ಲೋಕಾರ್ಪಣಾ ಕಾರ್ಯಕ್ರಮವು ಜರುಗಲಿದೆ. ಈ ಒಂದು ಸಮುದಾಯ ಭವನದ ಲೋಕಾರ್ಪಣೆಯನ್ನು ನಮ್ಮ ಭಾರತ ಸರ್ಕಾರದ ಮಾಜಿ ರಾಜ್ಯಸಭಾ ಸದಸ್ಯರು, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಪ್ರಸ್ತುತ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ತು ಸದಸ್ಯರಾದಂಥ ಶ್ರೀ BK ಹರಿಪ್ರಸಾದ್ ಇವರು ಈ ಒಂದು ಸಮುದಾಯ ಭವನವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಕಾಳಿಕಾಂಬ ಆಂಜನೇಯ ದೇವಸ್ಥಾನ ಮಾಣಿಲ ಕುಕ್ಕಾಜೆ ಇದರ ಪರಮ ಪೂಜ್ಯ ಶ್ರೀ ಶ್ರೀ ಕೃಷ್ಣ ಗುರೂಜಿಯವರು ಆಶೀರ್ವಚನ ಗೈಯಲಿದ್ದಾರೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ವಿಧಾನಸಭಾಧ್ಯಕ್ಷರಾದಂಥ ಶ್ರೀ UT ಖಾದರ್ ಇವರ ಘನ ಉಪಸ್ಥಿತಿಯಲ್ಲಿ ಈ ಸಮಾರಂಭದ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದಂಥ ಡಾಕ್ಟರ್ G. ಪರಮೇಶ್ವರ್ ಇವರು ನೆರವೇರಿಸಲಿದ್ದಾರೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಲೋಕಸಭಾ ಸದಸ್ಯರಾದಂಥ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಇವರು, ಅದೇ ರೀತಿಯಲ್ಲಿ ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ಕ್ಯಾಪ್ಟನ್ ಬ್ರಜೇಶ್ ಚೌಟ ಇವರು, ವಿಧಾನ ಪರಿಷತ್ ಸದಸ್ಯರು ಕನ್ನಡ ಸರ್ಕಾರದ ಕಾರ್ಯಾಧ್ಯಕ್ಷರಾದಂಥ ಕರ್ನಾಟಕ ಸರ್ಕಾರದ KPCC ಕಾರ್ಯಾಧ್ಯಕ್ಷರಾದಂಥ ಶ್ರೀ ಮಂಜುನಾಥ ಭಂಡಾರಿ ಇವರು, ಅದೇ ರೀತಿಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ ಕಿಶೋರ್ ಕುಮಾರ್ ಪುತ್ತೂರು, ಮಾಜಿ ಸಂಸದರು ದಕ್ಷಿಣ ಕನ್ನಡ ಜಿಲ್ಲೆ ಇದರ ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರು, ಅದೇ ರೀತಿಯಲ್ಲಿ ಶ್ರೀ ಗೋಕರ್ಣದ ಕ್ಷೇತ್ರ ಕುದ್ರೋಳಿ ಇದರ ಖಜಾಂಜಿಯಾದಂಥ ಶ್ರೀ ಪದ್ಮರಾಜ್ ಆರ್, ಅದೇ ರೀತಿಯಲ್ಲಿ ಶ್ರೀ ವಿಶ್ವನಾಥ ಕ್ಷೇತ್ರ ಕಡಪಾಡಿ ಇದರ ಅಧ್ಯಕ್ಷರಾದಂಥ ಶ್ರೀ PN ಶಂಕರ ಪೂಜಾರಿ ಇವರು, ಬಿಲ್ಲವ ಅಸೋಸಿಯೇಷನ್ ಮುಂಬೈ ಇದರ ಅಧ್ಯಕ್ಷರು ಆದಂಥ ಹರೀಶ್ G. ಅಮೀನ್ ಇವರು, ಅದೇ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು ಆದಂಥ ಸತೀಶ್ ಕುಂಪಲ ಇವರು, ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಕೇಂದ್ರ ಸಮಿತಿ ತೊಕ್ಕೋಟು ಇದರ ಅಧ್ಯಕ್ಷರಾದಂಥ ಶ್ರೀ KT ಸುವರ್ಣ ಇವರು, ಕೋಟೆಕಾರು ವ್ಯವಸಾಯ ಸಹಕಾರಿ ಸಂಘ ಕೋಟೆಕಾರು ಇದರ ಅಧ್ಯಕ್ಷರಾದಂಥ ಶ್ರೀ ಕೃಷ್ಣ ಜೆಟ್ಟಿ ಕೋಟೆಕಾರು ಗೊತ್ತು, ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದಂಥ ಶ್ರೀ PL ಧರ್ಮ ಇವರು, ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ಇದರ ಅಧ್ಯಕ್ಷರು ಆದಂಥ ಶ್ರೀ ರವಿ ಪೂಜಾರಿ ಚಿಲಿಮಿ ಇವರು, ಹಾಗೂ ಶ್ರೀ ಕ್ಷೇತ್ರ ಬಿಲ್ಲವರ ಮಹಿಳಾ ಒಕ್ಕೂಟ ಇದರ ಅಧ್ಯಕ್ಷರಾದಂಥ ಶ್ರೀಮತಿ ಸುಮಲತಾ N. ಸುವರ್ಣ, ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕರಾದಂಥ ಶ್ರೀ ದುಗ್ಗೇಗೌಡ ಇವರು, ಹಾಗೂ ಬಿಲ್ಲವ ಅಸೋಸಿಯೇಷನ್ ಲೋಕಲ್ ಕಮಿಟಿ ನವಿ ಮುಂಬೈ ಇದರ ಅಧ್ಯಕ್ಷರಾದಂಥ ಶ್ರೀ ವಿಶ್ವನಾಥ್ K. ಪೂಜಾರಿ ಅವರು, ಬ್ರಹ್ಮಶ್ರೀ ನಾರಾಯಣಗುರು ಯುವ ವೇದಿಕೆ ಕಾಸರಗೋಡು ಜಿಲ್ಲಾ ಸಮಿತಿ ಅಧ್ಯಕ್ಷರಾದಂಥ ಶ್ರೀ ಕೃಷ್ಣ ಶಿವಕೃಪ ಕುಂಜತ್ತೂರು, ಬೆಳ್ತಂಗಡಿ ತಾಲೂಕು ಮಹಿಳಾ ಮಂಡಲಗಳ ಅಧ್ಯಕ್ಷರು ಗೌರವಾಧ್ಯಕ್ಷರಾದಂಥ ಶ್ರೀಮತಿ ಶಾಂತಾ ಬಂಗೇರ ಇವರು, PU ಕಾಲೇಜು ಮುಡಿಪು ಇದರ ಅಧ್ಯಕ್ಷರು ಆದಂಥ ಡಾಕ್ಟರ್ ಮಂಜುನಾಥ S. ರೇವಣ್ಕರ್ ಇವರು, ಅಧ್ಯಕ್ಷರು ಯುವ ವಾಹಿನಿ ಕೇಂದ್ರ ಸಮಿತಿ ಇದರ ಲೋಕೇಶ್ ಕೋಟ್ಯಾನ್ ಕೂಳೂರು, ಹಾಗೂ ಸತ್ಯಸಾಯಿ ಹಿರಿಯ ಪ್ರಾಥಮಿಕ ಶಾಲೆ ಅಳಿಕೆ ಇದರ ನಿವೃತ್ತ ಮುಖ್ಯೋಪಾಧ್ಯಾಯರಾದಂಥ ಯಶೋಧರ ಬಂಗೇರ ಇವರ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮವು ನಡೆಯಲಿದೆ. ಅದೇ ರೀತಿಯಲ್ಲಿ ಈ ಸಮಾರಂಭದಲ್ಲಿ ನಮ್ಮ 5 ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರುವಂತಹ ರಾಜನ್ ದೈವಗಳ ದರ್ಶನ ಪಾತ್ರಿಗಳಿಗೆ ಹಾಗೂ ಮೂಲ್ಯ ಪೂಜಾರಿ ಇವರುಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಶ್ರೀ ಸುಬ್ರಾಯ ಪೂಜಾರಿ ಪಜೀರು, ಶ್ರೀ ಮುದರಯಾಣೆ ಮುಂಡಪ್ಪ ಪೂಜಾರಿ ಬೋಳಿಯಾರು, ಶ್ರೀ ವಿಜೇತ್ ಪೂಜಾರಿ ಹಿನೋಲಿ, ಶ್ರೀ ನರೇಂದ್ರ ಪೂಜಾರಿ ಪಾವೂರು, ಶ್ರೀ ನಾಗರಾಜ ಪೂಜಾರಿ ಪಾವೂರು, ಶ್ರೀ ಐತಪ್ಪ ಪೂಜಾರಿ ಕೊಣಾಜೆ ಮುಂತಾದ ದೈವದ ಪಾತ್ರಿಗಳಿಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಸಹ ಈ ಸಂದರ್ಭದಲ್ಲಿ ಏರ್ಪಡಿಸಿರುತ್ತೇವೆ. ಅದೇ ರೀತಿಯಲ್ಲಿ ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ, 2 ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ವಾಸುದೇವ ಕೊಣಾಜೆ ಸಪ್ತಸ್ವರ ಕಲಾ ಕೇಂದ್ರ ಇವರು ಉದ್ಘಾಟಿಸಲಿರುವರು. ಅದೇ ರೀತಿಯಲ್ಲಿ
ಶ್ರೀ ವಿಠ್ಠಲ್ ನಾಯಕ್ ಕಲ್ಲಡ್ಕ ಮತ್ತು ಬಳಗದವರಿಂದ ಗೀತಾ ಸಾಹಿತ್ಯ ಸಂಭ್ರಮ ಹಾಗೂ ನಮ್ಮ ಪಜೂರು ಪಾವೂರು ಹರೇಕಲ ಕೊಣಾಜೆ ಬೋಳಿಯಾರ್ ಮತ್ತು ಯೋವಾಹಿನಿಯ ಸದಸ್ಯರಿಂದ ವಿವಿಧ ವೈವಿಧ್ಯಮಯ ಕಾರ್ಯಕ್ರಮಗಳು ಜರುಗಲಿದೆ. ಆದ್ದರಿಂದ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಊರ ಪರವೂರ ಎಲ್ಲ ಅಭಿಮಾನಿಗಳು ಹಿತೈಷಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮ ಸಂಘದ ಪರವಾಗಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಸುಮಾರು 5 ತಿಂಗಳ ಹಿಂದೆ ದಿನಾಂಕ 25/12/2024 ಬ್ರಹ್ಮಶ್ರೀ ನಾರಾಯಣ ಗುರುವರರ ಪಂಚಲೋಹ ವಿಗ್ರಹದ ಪ್ರತಿಷ್ಠಾ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆದಿದೆ. ಈ ಕಾರ್ಯಕ್ರಮಕ್ಕೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ನೀಡಿದ ಸರ್ವರಿಗೂ ನಾವು ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೂ ತಮ್ಮೆಲ್ಲರ ಸಹಾಯ ಸಹಕಾರವನ್ನು ಬೇಡುತ್ತಾ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ನಮ್ಮ ಸಂಘದ ಪರವಾಗಿ ವಿನಮ್ರವಾದ ವಿನಂತಿಯನ್ನು ಈ ಪತ್ರಿಕೆ ಘೋಷಣೆ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ನಮ್ಮ ಸಮುದಾಯ ಭವನದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುವರ ತತ್ವದಂತೆ ಈ ಸಮುದಾಯ ಭವನದಲ್ಲಿ ನಡೆಯುವಂಥ ಯಾವುದೇ ಕಾರ್ಯಕ್ರಮಕ್ಕೆ ನಾವು ದೊಡ್ಡ ಮಟ್ಟದ ಯಾವುದೇ ಬಾಡಿಗೆಯನ್ನು ಪಡೆಯದೆ ಅವರಿಗೆ ನಾವು ಸಹಾಯಧನ ರೀತಿಯಲ್ಲಿ ಬಾಡಿಗೆಯನ್ನು ಕಡಿಮೆಗೊಳಿಸ್ತಾ ಇದ್ದೇವೆ. ಹಾಗೂ ನಮ್ಮ ಎಲ್ಲ ಸಮಾಜದವರಿಗೆ ನಾವು ವೈದ್ಯಕೀಯ ವೆಚ್ಚ ಹಾಗೂ ಇನ್ನಿತರ ಹಲವಾರು ಜನೋಪಯೋಗಿ ಕೆಲಸ ಕಾರ್ಯಗಳು, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದ ಸವಲತ್ತುಗಳನ್ನು ನಾವು ನಮ್ಮ ಸಂಘದ ವತಿಯಿಂದ ಸರ್ವರಿಗೂ ನಾವು ಒದಗಿಸ್ತಾ ಇದ್ದೇವೆ. ಸಮುದಾಯ ಭವನಕ್ಕೆ ಈಗಾಗಲೇ ನಾವು ಹೇಳಿದಂತೆ ನಮ್ಮ ಈ ಒಂದು ಗ್ರಾಮ ಚಾವಡಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರ ವಾಣಿಜ್ಯ ಸಂಕೀರ್ಣ, ನಾರಾಯಣ ಗುರು ಮಂದಿರ, ಅದೇ ರೀತಿಯಲ್ಲಿ ಸಮುದಾಯ ಭವನದ ನೆಲ ಅಂತಸ್ತಿನ ಒಂದು ಹಾಲ್, ಅದೇ ರೀತಿಯಲ್ಲಿ 1ನೇ ಮಾಡಿಯ ಈ ಒಂದು ಲೋಕಾರ್ಪಣೆಗೊಳ್ಳುವಂಥ ಈ ಒಂದು ಸಮುದಾಯ ಭವನಕ್ಕೆ ನಮಗೆ ಸರ್ಕಾರದ ವತಿಯಿಂದ ಜನಪ್ರತಿನಿಧಿಗಳ ಸಹಾಯ ಸಹಕಾರದಿಂದ ಸುಮಾರು 1,25,00,000 ಅನುದಾನವನ್ನು ನಾವು ಪಡೆದಿರುತ್ತೇವೆ. ನಮ್ಮ ಈ ಮೇಲಿನ ನಮ್ಮ ಈ ಸಮುದಾಯ ಭವನಕ್ಕೆ ನಾವು ಈಗ ಹೇಳಿದಂತೆ ಈ ಒಂದು ಕಾರ್ಯಕ್ರಮವನ್ನು ಲೋಕಾರ್ಪಣೆಗೊಳಿಸುವಂಥ BK ಹರಿಪ್ರಸಾದ್ ಅವರು ತಮ್ಮ ರಾಜ್ಯಸಭಾ ನಿಧಿಯಿಂದ ರೂಪಾಯಿ 50 ಲಕ್ಷವನ್ನು ನಮಗೆ ಒದಗಿಸಿಕೊಟ್ಟು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡತಕ್ಕಂಥ ಜಿ ಪರಮೇಶ್ವರ್ ಇವರು ನಮಗೆ ಅವರ ನಿಧಿಯಿಂದ 10 ಲಕ್ಷ ರೂಪಾಯಿಯ ಅನುದಾನ ಒದಗಿಸಿಕೊಟ್ಟು ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿಯಲ್ಲಿ ಇನ್ನುಳಿದಂತೆ ನಮ್ಮ ಈ ಒಂದು ನಮ್ಮ ಮಂದಿರಕ್ಕೆ, ನಮ್ಮ ಸಂಘಕ್ಕೆ ಶ್ರೀ ಬಿ ಜನಾರ್ದನ ಪೂಜಾರಿ ಇವರು, ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರು, ಶ್ರೀ ಸದಾನಂದ ಗೌಡ ಇವರು, ಶ್ರೀ ಶ್ರೀನಿವಾಸ್ ಪೂಜಾರಿ ಇವರು, ಶ್ರೀ UT ಖಾದರ್ ಇವರು, ಅದೇ ರೀತಿಯಲ್ಲಿ ತಾಲೂಕು ಪಂಚಾಯತ್ ಸದಸ್ಯರಾದಂಥ ಶ್ರೀಮತಿ ಪದ್ಮಾವತಿ ಇವರು, ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಇವರು, ಅದೇ ರೀತಿಯಲ್ಲಿ ಹೀಗೆ ಎಲ್ಲ ನಮ್ಮ ಜನಪ್ರತಿನಿಧಿಗಳಿಂದ ಸುಮಾರು 1,25,00,000 ರೂಪಾಯಿ ಅನುದಾನ ಪಡ್ಕೊಂಡು ನಾವು ಈ ಸಮುದಾಯ ಭವನವನ್ನು ನಿರ್ಮಿಸಿರುತ್ತೇವೆ. ಇದು ಸುಮಾರು 1 ಕೋಟಿ ವೆಚ್ಚದ ಈ ಒಂದು ನಮ್ಮ ಸಮುದಾಯ ಭವನವನ್ನು ನಿರ್ಮಿಸಿದ್ದೇವೆ. ಇದಕ್ಕೂ ಇನ್ನೂ ನಮಗೆ ಹಣಕಾಸಿನ ಕೊರತೆ ತುಂಬ ಇದೆ. ನಾಳೆದು ಬರುವಂಥ ಜನಪ್ರತಿನಿಧಿಗಳಲ್ಲಿ ನಾವು ನಮ್ಮ ಮನವಿಯನ್ನು ಇಟ್ಟು ಇನ್ನೂ ಹೆಚ್ಚಿನ ಅನುದಾನಕ್ಕಾಗಿ ನಾವು ಅವರಲ್ಲಿ ನಮ್ಮ ಮನವಿಯನ್ನು ಇಡ್ತಾ ಇದ್ದೇವೆ. ಅಂಚೆ ಕೊಣಾಜೆ ಗ್ರಾಮ ಚವಡಿ ನಮ್ಮ ಈ ಬ್ರಹ್ಮಶ್ರೀ ನಾರಾಯಣ ಗುರು ಸಂಘದ ಹಿರಿಯರೇನು ಮಾತ ಮನಸಾರೆ ಎಣ್ಣೆ ದಯಪಂಡ ಈ ಸಂಘಗೂ ಭಾರಿ ಸಹಕಾರ ಮಾಡ್ತದನ್ನ
ದುಂಬುದ ಹಿರಿಯಾಕಲು ಮಾತ ಉಳ್ಳೇರು ಅಕಲು ದೈವ ದಿನ ಆದ ಬೋತೇರು ಅಕಲೇನ ಈ ಸಂದರ್ಭಡು ಮನಸ್ಸಾರ ಎಂಗುಳಿ ಅಣ್ಣ ನಮ್ಮ ಅಧ್ಯಕ್ಷರು ಪಣ್ಲಕ್ಕಣೆ ಈ ಸಂಘದ ಎಣ್ಮ ವರ್ಷರು ಆಂಡ್ ಈ ಸಂಘ ಮಿತ್ತ ಚವಡಿನ ಮಲ್ಪೋಡು ಪಂಡದು ಅಂಜನ ಅಂತ ಸುಧಾ ಅವು ಬಾಕಿ ಆದತ್ತಂಡು ಅಂಚನೆ ಐಕ್ಯತೆ ಅಧ್ಯಕ್ಷರ ಪಣ್ಲಕ್ಕಣೆ ಹರಿಪ್ರಸಾದರು 5 ಲಕ್ಷ ಅಂಚನೆ ನಮ್ಮ ಗೃಹ ಮಂತ್ರಿಗಳು ಶಿವಗಿರಿಟ್ ಎಂಗಳ ಸಂಘದ ಪೋಯಿನಂಚಿನ ಸಂದರ್ಭಡು ಅವರು 10 ಲಕ್ಷ ರೂಪಾಯಿ ಶಿವಗಿರಿಟ್ ಘೋಷಣೆ ಮಾಡ್ತಿದ್ದಾರೆ ಅರೆ ಐದಾದು ಈ ಸಂಘಡು ಕಾಸದ ಒಂತೆ ಅಡಚಣೆ ಇತ್ತನೇದಾದು ಈ 8 ವರ್ಷ ಈ ಮೆತ್ತದ ಉದ್ಘಾಟನೆ ಮಲ್ಪರೆ ಎಂಕ್ಲೆ ಕಷ್ಟ ಆತಂಡು ಅಂಡ ಮುರಾಂದ ಕಾರ್ಯಕ್ರಮ ವಿಗ್ರಹ ಪ್ರತಿಷ್ಠಾ ಅಂಡ್ ಐಟ್ ಅವು ಭಾರಿ ಎಡ್ಡ ಯಶಸ್ವಿ ಆದ ಆತನೇದಾದು ಐಟಿ ಎಂಕ್ಲೆಗೆ ಒಂತ ಅನುದಾನ ಎಂಕಲ್ನ ಕೈಟು ಒರಿಂಡು ಪಂಡದು ಎಂಗಳು ದುಂಬುದ ಮಿತ್ತದ ಕಾರ್ಯಕ್ರಮಗೂ ಕೈಪಾಡ್ದ ಅಂಡ ಇತ್ತ ಕೈಪಾಡ್ದು ನೇನು ದುಂಬು ಕೊಣಪುನ ಎಂಚ ಪಣ್ಪುಣ ಅವ್ಯವರಿ ಮಂಡಬೆಚ್ಚುಡು ಇತ್ತ ಎಂಗಳು ಉಳ್ಳ ಮಾತೆರ್ಲ ಎಂಗಳಿಗೆ ಸಹಾಯ ಸಹಕಾರ ಮಲ್ತೆರ್ಲ ಆ ಗುರುಣ ದಯಡು ಮಲ್ಲ ಕೆಲಸ ಆವಂದು ಪಂಡದು ಎಂಗಳು ಇತ್ತ ಎಣ್ಣೆದು ಈ ಬೇಳೆಗೆ ಜೈದ ಇತ್ತ ದಯಬಂಡ ಅಧ್ಯಕ್ಷರು ನೇತ ವಿಷಯನು ವಿವರ ನೋಡು ಮಸ್ತ್ ಪಂಡೇರು ನನ್ನ 5 ಹೆಚ್ಚ ಎಂಗಳು ಪಣಿಯರ್ ಹೆಚ್ಚು ದಯಬಂಡ ಎಲ್ಲಂಜೆ ಯಾಪಿನ ಅಂಚಿನ ಶುಕ್ರವಾರದಾನಿ ಈ ಕಾರ್ಯಕ್ರಮ ಲೋಕಾರ್ಪಣೆ ಆಪಣು ಐಕ ಮಾತೆರ್ಲ ಉಳ್ಳಾಳ ವಲಯದಕ್ಕಳು ಬತ್ತದು ನೇಕೆ ಭಾಗವಹಿಸಿದು ಈ ಕಾರ್ಯಕ್ರಮನು ಯಶಸ್ವಿ ಆದ ಮಲ್ತುಕೊರಡು ಅಂಚನೆ ಪತ್ರಕರ್ತರು ನಂಗೆ ಭಾರಿ ಸಹಕಾರ ಮಲ್ತದ್ದು ಸ್ವಲ್ಪ ಸೇರಿದರು ಪತ್ರಕರ್ತರೆಲ್ಲ ಬತ್ತದು ಈ ಎಲ್ಲ ಕಾರ್ಯಕ್ರಮನು ಒಂದು ಯಶಸ್ವಿ ಮಲ್ತುಕೊರಡು ಪಂಡದು ಏನನ್ನೆಲ್ಲ ಈ ಒಂಜಿ ಎಲ್ಲಂದ ಸಮುದಾಯ ಭವನ ಲೋಕಾರ್ಪಣೆದ ಸಮಿತಿಯ ಅಧ್ಯಕ್ಷರಾದ ಆಯ್ಕೆ ಮಾಡ್ತಿದ್ದೀರಿ ಅಂಜನೆ ಮಾತೇಳ ಏನು ಎಂಕಲ್ನ ವೇದಿಕೆ ಇರುತ್ತೇನೆಗಳ ಕೃತಜ್ಞ ಸಲ್ಲಿಸೋದು ನಿಖಲೆಗಳ ಪತ್ರಕರ್ತೆಗಳ ಕೃತಜ್ಞತೆ ಕಳಿಸೋದು ಈ ಕಾರ್ಯಕ್ರಮ ಯಶಸ್ವಿ ಆಯರ ನಿಖಲ ಮಾತ ಅನುಗ್ರಹ ತಿಕ್ಕಾಡು ಪಂಡದು ಎಂಗಳು ಆ ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿರ ಪಾದೋಗ ಎರಗೊಂಡು ಎನ್ನರಡು ಮಾತಾಡು ಅಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ಗ್ರಾಮ ಚಾವಡಿ ರವೀಂದ್ರ ಬಂಗೇರವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ನಾರಾಯಣಗುರು ಸಮುದಾಯ ಭವನ ಲೋಕಾರ್ಪಣೆ ಸಮಿತಿ ಅಧ್ಯಕ್ಷರಾದಂಥ ಲಕ್ಷ್ಮಣ್ ಕೋಟ್ಯನ್ ಕಿಲ್ಲೂರು ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಬಯಸುತ್ತೇನೆ. ಗೌರವ ಸಲಹೆಗಾರರ ಸಮುದಾಯ ಭವನ ಲೋಕಾರ್ಪಣೆ ಸಮಿತಿ ಲಕ್ಷ್ಮಣ್ ಸಾಲಿಯಾನ್ ಫಜೀರ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಬಯಸುತ್ತೇನೆ. ಕೋಶಾಧಿಕಾರಿಯಾದಂಥ ಸುರೇಶ್ ಪೂಜಾರಿ ಹರೇಕಳ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಬಯಸುತ್ತಿದ್ದೇನೆ. ಕಾರ್ಯದರ್ಶಿ ಲೋಕಾರ್ಪಣೆ ಸಮಿತಿ ಅಜಿತ್ ಫಜೀರ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಬಯಸುತ್ತಿದ್ದೇನೆ. ಇಲ್ಲಿ ಸೇರಿದಂಥ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಬಯಸುತ್ತಾ ನನಗೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ.